ಇನ್ನು ರಾಜ್ಯದಲ್ಲಿ ವಕ್ಫ್ ವಾರ್ ಮಾತ್ರ ನಿಲ್ತಾನೆ ಇಲ್ಲ. ವಕ್ಫ್ ಕಾನೂನು ಕೂಡ ಜಾರಿಯಾಯಿತು, ತಿದ್ದುಪಡಿ ಮಾಡಿ ಆಯಿತು. ಇದರ ಹೊರತಾಗಿ ರಾಜ್ಯದಲ್ಲಿ ಮತ್ತೆ ವಕ್ಫ್ ವಾರ್ ಮುಂದುವರಿತಾ ಇದೆ. ಮೈಸೂರಿನಲ್ಲಿ 109 ವರ್ಷದ ಹಳೆಯ ಕಟ್ಟಡಕ್ಕೆ ಈಗ ಶಾಕ್ ಎದುರಾಗ್ತಾ ಇದೆ. ನಾರಾಯಣ್ ಶೆಟ್ಟರ್ ಧರ್ಮ ಸ್ಟೂಡೆಂಟ್ ಹೋಮ್ಗೆ ವಕ್ಫ್ ನೋಟಿಸ್ ಬಂದಿದೆ. ಈಗ ಮತ್ತೆ ನೋಟಿಸ್ ಬಂದಿದೆ. ಈ ಹಿಂದೆಯೂ ಕೂಡ ಅನೇಕರಿಗೆ ನೋಟಿಸ್ ನೀಡಲಾಗಿತ್ತು. ಸಾಕಷ್ಟು ವಿವಾದಕ್ಕೆ ಕಾರಣವಾಯಿತು, ಹೋರಾಟಗಳು ಕೂಡ ಆಯಿತು. ಮತ್ತೆ ನೋಟಿಸ್ ವಿಚಾರ ಚರ್ಚೆಗೆ ಬಂದಿದೆ, ಮತ್ತೆ ಮುಂದುವರಿತಾ ಇದೆ. ಶತಮಾನಗಳ ಇತಿಹಾಸ ಇರುವಂತಹ ಕಟ್ಟಡಕ್ಕೆ ವಕ್ಫ್ ನೋಟಿಸ್ ನೀಡಲಾಗಿದೆ. ಮೇ 9ರ ಒಳಗಾಗಿ ಉತ್ತರ ಕೊಡುವಂತೆ ಸೂಚನೆ ನೀಡಲಾಗಿದೆ. ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ಗೆ ಸೇರಿದಂತಹ ಆಸ್ತಿ ಇದು. ಇದನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. 3268 ಚದರ ಅಡಿಯ ಆಸ್ತಿ ಇದು. ಇದು ತಮ್ಮದು ಅಂತ ವಕ್ಫ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ತೀವ್ರವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಒಂದೆಡೆ ವಕ್ಫ್ ನೋಟಿಸ್ ಕೊಟ್ಟಿದ್ರೆ, ಮತ್ತೊಂದೆಡೆ ಇದರ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ವಕ್ಫ್ ತಿದ್ದುಪಡಿ ಕಾನೂನು ಕೂಡ ಜಾರಿ ಆಯಿತು. ಇದರ ಹೊರತಾಗಿ ನೋಟಿಸ್ ಬಂದಿರುವಂಥದ್ದು ತೀವ್ರವಾದಂತಹ ಆಕ್ರೋಶಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ನೋಟಿಸ್ ಅಂಟಿಸಿರುವ ಒಪ್ಪಂದನಿಗೆ ಧಿಕ್ಕಾರ, ಧಿಕ್ಕಾರ. ಆಸ್ತಿಗಳ ಮೇಲೆ ಅನಧಿಕೃತ ನೋಟಿಸ್ ಅಂಟಿಸಿರುವ ಒಪ್ಪಂದನಿಗೆ ಧಿಕ್ಕಾರ, ಒಪ್ಪಂದನಿಗೆ ಧಿಕ್ಕಾರ. ಕ್ಯಾಶ್ ಚಲಂದಿಗೋ, ಕ್ಯಾಶ್ ಚಲಂದಿಗೋ, ಕ್ಯಾಶ್ ಚಲಂದಿಗೋ. ಅತಿಕ್ರಮ ಮಾಡಿರುವ ವಕ್ಫ್ ಮಂಡಳಿಗೆ ಧಿಕ್ಕಾರ, ಅತಿಕ್ರಮ ಮಾಡಿರುವ ವಕ್ಫ್ ಮಂಡಳಿಗೆ ರಾಜ್ಯ ಸರ್ಕಾರಕ್ಕೆ ಮೈಸೂರಿನ ಪ್ರತಿಷ್ಠಿತ ಹಾಗೂ 109 ವರ್ಷಗಳ ಇತಿಹಾಸವಿರುವಂತಹ ಮನ್ನಾರ್ ಕೃಷ್ಣಶೆಟ್ಟಿ ಹಾಸ್ಟೆಲ್ ಅಥವಾ MK ಹಾಸ್ಟೆಲ್ನ ಗೋಡೆ ಮೇಲೆ ವಕ್ಫ್ ಅವರು ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ಅಂಟಿಸಿ ಇದು ತಮಗೆ ಸೇರಿದ್ದು ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. 109 ವರ್ಷಗಳಿಂದಲೂ ಕೂಡ ಇದು ಮನ್ನಾರ್ ಕೃಷ್ಣಶೆಟ್ಟಿಯವರು ನಡೆಸ್ಕೊಂಡು ಬರ್ತಿರೋ ಹಾಸ್ಟೆಲ್. ಅವ್ರ ಮಗ ಇವತ್ತು ರಾಮಚಂದ್ರ ಶೆಟ್ಟಿಯವರು ಕೂಡ ಇಲ್ಲಿದ್ದಾರೆ. ಅವರು ಮೊಮ್ಮಗ ಇಲ್ಲೇ ಇದ್ದಾರೆ. ಅವ್ರ ಹೆಸರಿನಲ್ಲಿ ಆಸ್ತಿ ಇದೆ. ಮೈಸೂರಿಗೆ ಯಾರ್ದಾದ್ರು ಹಿನ್ನೆಲೆ ಇದ್ದರೆ ಅದು ಮಹಾರಾಜರ ಹಿನ್ನೆಲೆ ಇದೆ. ಇದಕ್ಕೆ ವಕ್ಫ್ ಆಗಲಿ ಅಥವಾ ಮುಸಲ್ಮಾನರು ಆರಾಧಿಸುವಂಥ ಹೈದರಾಲಿ ಟಿಪ್ಪು ಸುಲ್ತಾನ್ಗಾಗಲಿ ಯಾವುದೇ ಇಲ್ಲಿನ ಇತಿಹಾಸ ಗುರುಗಳಿಲ್ಲ. ಇಷ್ಟಾಗಿಯೂ ಕೂಡ ಏಕಾಏಕಿ ಬಂದು ಈ ರೀತಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, 2013ರ ವಕ್ಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಖಾಸಗಿ ಜಮೀನು ಇರ್ಬೋದು, ಸರ್ಕಾರಿ ಜಮೀನು ಇರ್ಬೋದು, ಯಾರದೇ ಕಂಡೋರ್ ಜಮೀನು ಇರ್ಬೋದು, ಅದನ್ನು ತನ್ನ ಮನಸೋ ಇಚ್ಛೆ ಕಬಳಿಸೋದಕ್ಕೆ ವಕ್ಫ್ ಬೋರ್ಡಿಗೆ ಆಗಿನ UPA ಸರ್ಕಾರ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ